ಹೇಗೆ ಎಲ್ಲರೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಂದ್ರೆ ನಾವೆಲ್ಲ ವಾಚ್ ಹಾಕೋದು ಟೈಮ್ ನೋಡೋಕ್ಕೆ. ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ವಿ.ಐ.ಪಿ ಎಲ್ಲ ವಾಚ್ ಹಾಕೊಳ್ಳೋದು ಆ ಟೈಮ್‌ನ ತಗೊಳ್ಳೋಕ್ಕೆ. ಅರ್ಥ ಆಗಿಲ್ವಲ್ಲ? ಅರ್ಥ ಆಗೋ ಥರ ಹೇಳ್ತೀನಿ, ಈ ವಿಡಿಯೋ ಮಿಸ್ ಮಾಡ್ದಾಗಿ ಕೊನೆಯವರೆಗೆ ನೋಡಿ. ನಿಮ್ಗೆ ಯೂಸ್ ಆಗುತ್ತೆ, ಇಂಟ್ರೆಸ್ಟ್ ಆಗಿರುತ್ತೆ. ಬನ್ನಿ ವಿಡಿಯೋ ನೋಡೋಣ. ವಾಚ್ ಅಂದರೆ ಏನು? ಫಸ್ಟ್ ಎಲ್ಲ ವಾಚ್ ಏನಕ್ಕಿತ್ತಂದ್ರೆ ನಮಗೆ ಟೈಮ್ ನೋಡೋಕ್ಕೆ ಒಂದು ವಸ್ತು. ಎಲ್ಲೆಲ್ಲಾದ್ರೂ ಹೋಗ್ಬೇಕಾದ್ರೆ ಟೈಮ್ ನೋಡಬೇಕಂತ ವಾಚ್ ಎಲ್ರ ಕೈಯಲ್ಲಿ ಇದ್ದೇ ಇರುತ್ತೆ. ಈಗ ಅದೊಂದು ಔಟ್‌ಫಿಟ್ ಫ್ಯಾಷನ್ ಥರ ಚೇಂಜ್ ಆಗಿಬಿಟ್ಟಿದೆ. ಕೆಲವೊಬ್ಬರು ಆಚೆ ಹೋಗ್ಬೇಕಾ ವಾಚ್ ಇದ್ರೆ ಸ್ವಲ್ಪ ಎಕ್ಸ್ಟ್ರಾ ಲುಕ್ ತೋರಿಸುತ್ತೆ ಅಂತ ವಾಚ್ ಹಾಕ್ಕೊಳ್ತಾರೆ. ನಾವೆಲ್ಲ ಎಷ್ಟು ದುಡ್ಡು ಕೊಟ್ಟು ವಾಚ್ ತಗೊಳ್ತೀವಿ? ಒಂದು 500, ಒಂದು 1000, ಮ್ಯಾಕ್ಸಿಮಮ್ 5000 ಕೊಟ್ಟು ವಾಚ್ ತಗೊಳ್ತೀವಿ. ಯಾಕೆಂದ್ರೆ ಅಷ್ಟೊಂದು ಅಮೌಂಟ್‌ನ ಅದರಲ್ಲಿ ಇನ್ವೆಸ್ಟ್ ಮಾಡಲ್ಲ. ಯಾಕಂದ್ರೆ ಅದು ಬಂದ್ಬಿಟ್ಟು ಒಂದೇ ಇನ್ವೆಸ್ಟ್‌ಮೆಂಟು. ರೀಸೇಲ್ ಮಾಡಿದ್ರೆ ಅಷ್ಟೊಂದು ವ್ಯಾಲ್ಯೂಗೆ ಹೋಗಲ್ಲ. ಸೊ ಅದಕ್ಕೆ ನಾವು ಒಂದು 5000 ಒಳಗಡೆ ಸ್ವಲ್ಪ ಕಾಸ್ಟ್ ಲುಕ್ ಬರಬೇಕಂತ ಅಷ್ಟು ಖರ್ಚು ಮಾಡಿ ವಾಚ್ ಹಾಕ್ಕೊಂತೀವಿ. ಹಿಂಗಿರ್ಬೇಕಾದ್ರೆ ದೊಡ್ಡ ದೊಡ್ಡ ವಿ.ಐ.ಪಿ, ಸೆಲೆಬ್ರಿಟೀಸು, ಫಿಲ್ಮ್ ಆ್ಯಕ್ಟರ್ಸ್ ಎಲ್ಲ 5,00,00,000, 60,00,00,000, 70,00,00,000, 100,00,00,000 ಅಂತ ಅಷ್ಟು ಕೋಟಿಯಲ್ಲಿ ಖರ್ಚು ಮಾಡಿ ವಾಚ್ ಹಾಕ್ಕೊಂತಾರೆ. ಅದೆಲ್ಲ ನೋಡ್ಬೇಕಾದ್ರೆ ನಮಗೂ ಶಾಕು. ಇಷ್ಟು ದುಡ್ಡು ಕೊಟ್ಟು ಯಾರಾದ್ರು ವಾಚ್ ತಗೊಂತಾರಾ? ಆ ವಾಚಲ್ಲಿ ಏನು ಬರುತ್ತೆ? ಟೈಮ್ ತಾನೇ. ₹100 ವಾಚಲ್ಲಿ ಅಷ್ಟೇ ಟೈಮ್ ತೋರಿಸೋದು, ಅವ್ರ ವಾಚಲ್ಲಿ ಅಷ್ಟೇ ಟೈಮ್ ತೋರಿಸೋದು. ಬಟ್ ಯಾಕೆ ಇಷ್ಟೊಂದು ಖರ್ಚು ಮಾಡ್ತಾರೆ? ಬುದ್ಧಿ ಇಲ್ದಂಗೆ ದಡ್ರ ಅಂತ ನಾವು ಎಷ್ಟೊಂದು ಜನ ಬೈದಿರ್ತೀವಿ. ನಾನು ಬೈದಿದ್ದೀನಿ. ಬಟ್ ಈಗ ನನಗೊಂದು ಡಾರ್ಕ್ ರಿಯಾಲಿಟಿ ಗೊತ್ತಾಗಿದೆ. ಏನಂದ್ರೆ ಆ ವಾಚಿಂದ ಅವರು ಬಿಸ್ನೆಸ್‌ಗೆ ಪ್ರಾಫಿಟ್ ಮಾಡೋ ಥರ ಒಂದು ಅಸೆಟ್ ಅಂತ ಈಗ ಗೊತ್ತಾಗಿದೆ. ಏನಂದ್ರೆ, ಒಂದು ಎಕ್ಸಾಂಪಲ್‌ಗೆ ಈಗ ನಿಮ್ಮ ಹತ್ರ ಒಂದು 2,00,00,000 ಇದೆ. 2,00,00,000 ಇಲ್ಲಿಂದ ನೀವು ದುಬೈಗೆ ಕಳಿಸ್ಬೇಕು, ಇಲ್ಲ ಎತ್ಕೊಂಡು ಹೋಗ್ಬೇಕಂದ್ರೆ ಎಷ್ಟೊಂದು ಪ್ರೊಸೀಜರ್ಸ್ ಇದೆ. ಟ್ಯಾಕ್ಸ್ ಕಟ್ಟಬೇಕು, ಕಸ್ಟಮ್ಸಲ್ಲಿ ಚೆಕ್ ಮಾಡ್ತಾರೆ. ಇದಕ್ಕೆ ಎಲ್ಲಿಂದ ಬಂತು ಸೋರ್ಸ್ ಅಂತ ಎಷ್ಟೊಂದು ಜನ ಕ್ವೆಶ್ಚನ್ ಕೇಳ್ತಾರೆ. ನಮ್ಗೆ ಅದು ಇದು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ತಲೆನೋವು ಆ ಒಂದು ಅಮೌಂಟ್ ಎತ್ಕೊಂಡು ಹೋಗೋಕ್ಕೆ. ನಮ್ಮದೇ ಅಮೌಂಟ್ ಆಗಿದ್ರೂ ಎತ್ಕೊಂಡು ಹೋಗೋಕ್ಕೆ ಇಷ್ಟೊಂದು ಕಂಡೀಷನ್ಸು, ರೂಲ್ಸು. ಬಟ್ ಈಗ ನಿಮ್ಮ ಹತ್ರ ವಾಚ್ ಥರ ಒಂದು ಅಸೆಟ್ ಇದ್ದರೆ, ಇದನ್ನ ವ್ಯಾಲ್ಯೂ ಬಂದ್ಬಿಟ್ಟು ಒಂದು 10 ಕ್ರೋರ್ಸ್ ವಾಚು. ಆ ವಾಚ್‌ನ ನೀವು ಇಲ್ಲಿಂದ ಈಸಿಯಾಗಿ ಆರಾಮಾಗಿ ಕೈಯಲ್ಲಿ ಕಟ್ಕೊಂಡು ಈ ವರ್ಲ್ಡಲ್ಲಿ ಎಲ್ಲಿ ಬೇಕಾದ್ರೆ ಎತ್ಕೊಂಡು ಹೋಗ್ಬೋದು. ನಿಮ್ಗೆ ಎಲ್ಲಿ ಬೇಕಾದ್ರೂ ರೀಸೇಲ್ ಮಾಡ್ಬೋದು. ಯಾಕಂದ್ರೆ ಆ ವಾಚಿನ ವ್ಯಾಲ್ಯೂ ಎಲ್ಲೂ ಕಡಿಮೆ ಆಗಲ್ಲ. ಯಾಕಂದ್ರೆ ಅದು ಬಂದ್ಬಿಟ್ಟು ಕಾಸ್ಟ್ಲಿ ರಾಯಲ್ಟಿ ವಾಚು. ಈಗ ಇಲ್ಲಿ ತಗೊಂಡಿರೋ ವಾಚ್ 10,00,00,000 ಅಂದ್ರೆ ಅಲ್ಲಿ ಹೋಗಿ ನೀವು ರೀಸೇಲ್ ಮಾಡಿದ್ರೆ ಅಷ್ಟೇ ವ್ಯಾಲ್ಯೂಗೆ ಹೋಗುತ್ತೆ. ಸೊ ಈಗ ದೊಡ್ಡ ದೊಡ್ಡ ವಿ.ಐ.ಪಿ, ಸೆಲೆಬ್ರಿಟೀಸ್, ಬಿಸ್ನೆಸ್ ಮ್ಯಾನ್ಸ್ ಎಲ್ಲ ಏನು ಮಾಡ್ತಾರೆ ಅಂದ್ರೆ, ಅವ್ರಿಗೆ ಏನಾದರೂ ಪ್ರಾಪರ್ಟಿ ಒಂದು ಫಾರಿನಲ್ಲಿ ತಗೋಬೇಕು, ಇಲ್ಲ ಅಮೌಂಟ್ ಟ್ರಾನ್ಸ್‌ಫರ್ ಮಾಡಬೇಕಂದ್ರೆ ಈ ಥರ ವಾಚಲ್ಲಿ ಇನ್ವೆಸ್ಟ್ ಮಾಡಿಕೊಂಡು ವಾಚ್‌ನ ಕೈಯಲ್ಲಿ ಹಾಕೊಂಡು ಆರಾಮಾಗಿ ಹೋಗ್ತಾರೆ. ಆ ವಾಚ್‌ನ ಅಲ್ಲಿ ಹೋಗ್ಬಿಟ್ಟು ಆ ವಾಚ್‌ನ ಅಲ್ಲಿ ಸೇಲ್ ಮಾಡಿಬಿಟ್ಟು ಅಲ್ಲಿಂದ ಬರೋ ಅಮೌಂಟ್‌ನ ಅಲ್ಲಿ ಖರ್ಚು ಮಾಡಿದ್ರೆ ಈಸಿಯಾಗಿ. ಯಾವುದೇ ಒಂದು ಟ್ಯಾಕ್ಸ್ ಬೇಕಾಗಿಲ್ಲ, ಯಾವುದೇ ಒಂದು ಇನ್ಕಮ್ ಪ್ರೂಫ್ ಬೇಕಾಗಿಲ್ಲ, ಯಾವುದೂ ಬೇಕಾಗಿಲ್ಲ. ನಮ್ಮ ದುಡ್ಡನ್ನ ಈಸಿಯಾಗಿ ನಾವೇ ಖರ್ಚು ಮಾಡ್ಬೋದು ಈ ಥರ ಒಂದು ಹೊಸ ವೇಯಿಂದ. ಸೊ ಅದಕ್ಕೆ ಕಾಸ್ಟ್ಲಿ ವಾಚ್ ಮ್ಯಾನುಫ್ಯಾಕ್ಚರ್ ದಿನ ಆಗ್ತಾನೇ ಇದೆ, ದಿನ ಸೇಲ್ ಆಗ್ತಾನೇ ಇದೆ. ನಮ್ಮಂಥವ್ರು ನೋಡಿ ಶಾಕ್ ಆಗ್ತೀವಿ. ಇದೆಲ್ಲ ಕೊಟ್ಟು ತಗೊಂತಾರೆ ಇವರೆಲ್ಲ ದಡ್ರ ಅಂತ ನಾವು ಬೈಬೋದು. ಬಟ್ ಅವರು ಬುದ್ಧಿವಂತರಾಗಿ ಅವ್ರ ಬುದ್ಧಿನ ಈ ಥರ ಕಾಸ್ಟ್ಲಿ ವಾಚಿಂದ ಯೂಸ್ ಮಾಡ್ತಾವ್ರೆ. ನಮ್ಗೆ ಗೊತ್ತಿರೋದು ಅಷ್ಟೇ, ಅವ್ರಿಗೆ ಗೊತ್ತಿರೋದು ಅಷ್ಟು. ಸೊ ಇದೇ ನಮ್ಮಂಥವ್ರಿಗೂ ಆ ಥರ ಬಿಸ್ನೆಸ್ ಮ್ಯಾನ್‌ಗೂ ಇರೋ ಒಂದು ಡಿಫ್ರೆನ್ಷಿಯೇಷನು. ಸೊ ಇನ್ನು ಮುಂದೆ ಯಾರಾದರೂ ಕಾಸ್ಟ್ಲಿ ವಾಚ್ ಹಾಕ್ಕೊಂಡು ಇಲ್ಲ ಕಾಸ್ಟ್ಲಿ ವಾಚ್ ತಗೊಳ್ಳೋಕ್ಕೆ ಹೋದ್ರೂ ಅವಾಗ ನೀವು ಯೋಚನೆ ಮಾಡಬೇಕಾದ್ರೆ ಒಂದೇ ಒಂದು, ಅವರದು ವೇಸ್ಟ್ ಖರ್ಚು ಮಾಡಲ್ಲ. ಒಂದು ಪ್ರಾಪರ್ಟಿ, ಒಂದು ಅಸೆಟ್ ಆಗಿ ಇನ್ವೆಸ್ಟ್‌ಮೆಂಟ್ ಮಾಡ್ತಾರೆ. ಅದು ಅವ್ರು ಯಾವಾಗ ಬೇಕಾದ್ರೂ ರೀಸೇಲ್ ಮಾಡ್ಬೋದು. ಆ ವ್ಯಾಲ್ಯೂ ಅವ್ರಿಗೆ ಬಂದೇ ಬರುತ್ತೆ. ನಮಗೆ ಬುದ್ಧಿ ಇಲ್ಲ, ಅವ್ರಿಗೆ ಬುದ್ಧಿ ತುಂಬ ಜಾಸ್ತಿ ಇದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಇಲ್ಲ ಇಷ್ಟ ಆದ್ರೆ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.